ಹಿರಿಯ ನಟ ದೇವರಾಜ್ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಯಾವ ರೀತಿ ನೆನಪು ಮಾಡಿಕೊಳ್ತೀರಿ ದ್ವಾರಕೀಶ್ ಅವರನ್ನ ಈ ಸಂದರ್ಭದಲ್ಲಿ? ನೆನಪುಗಳು ಅನೇಕವು ಇದೆ ಸರ್. ಅವ್ರ ಜೊತೆಲಿ ಕೆಲಸ ಮಾಡಿರೋದು, ಅವ್ರ ಸಿನಿಮಾಗಳು ನೋಡಿರೋದು ಅನೇಕ ನೆನಪುಗಳಿದೆ. ಒಂದು ಅದ್ಭುತವಾದ ವ್ಯಕ್ತಿತ್ವ, ಕನ್ನಡ ಚಿತ್ರರಂಗಕ್ಕೆ ಬಹಳ ಮಹತ್ವವಾದ ಕೊಡುಗೆ ಕೊಟ್ಟಂತ ಒಬ್ಬ ವ್ಯಕ್ತಿತ್ವ. ಸುಮಾರು 50 ಚಿತ್ರಗಳನ್ನ ನಿರ್ಮಾಣ ಮಾಡಿ, 20 ಚಿತ್ರಗಳನ್ನ ನಿರ್ದೇಶನ ಮಾಡಿ, ನೂರಾರು ಸಿನಿಮಾಗಳಲ್ಲಿ ನಟನಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿತ್ವ. ಅಷ್ಟು ಸಾಧನೆ ಮಾಡೋದಕ್ಕೆ ನಮ್ಗೆಲ್ಲ ಕನಸು ಅಷ್ಟೇ, ನಾವೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು ಅವರು. ಅಷ್ಟೆಲ್ಲ ಸಾಧನೆ ಮಾಡಿದ್ರು ಯಾವತ್ತೂ ಲವಲವಿಕೆಯಿಂದ ಇದ್ದು, ಎಲ್ಲೂ ಸಿಕ್ಕಿದ್ರು ನಗನಗುತ್ತಾ ಮಾತಾಡಿಸಿ, ತಮಾಷೆ ಮಾಡಿ ಮಾತಾಡ್ಕೊಂಡು ಇರ್ತಾ ಇದ್ದಂತ ಒಬ್ಬ ನಿರ್ಮಾಪಕರು, ನಿರ್ದೇಶಕರು, ವ್ಯಕ್ತಿ, ಸ್ನೇಹಿ ಎಲ್ಲ. ಆ ಕಾಲದಲ್ಲಿ ನಾವೆಲ್ಲ ಬಂದಾಗ ಸಿನಿಮಾ ರಂಗಕ್ಕೆ ಹೊಸದಾಗಿ ದ್ವಾರಕೀಶ್ ಬ್ಯಾನರ್ ಅಂದ್ರೆ ನಮ್ಗೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತ ಅನ್ಕೊಂತಿದ್ವಿ ನಾವು. ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ನಮಗೆ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದಂತ ಮಟ್ಟಕ್ಕೆ ಅವರು ಬ್ಯಾನರ್ನ ಹೆಸರನ್ನ ಉಳಿಸ್ಕೊಂಡಿದ್ರು ಅವರು. ಇದು ನಮಗೂ ಅವಕಾಶ ಸಿಕ್ತು. ನಾನು ಅವರ ರಾವಣ ರಾಜ್ಯದಲ್ಲಿ ಮತ್ತು ಡ್ಯಾನ್ಸ್ ರಾಜ ಡ್ಯಾನ್ಸಲ್ಲಿ ವಿಲನ್ ಕೆಲಸ ಮಾಡಿದೆ ಅವರ ನಿರ್ಮಾಣದಲ್ಲಿ, ನಿರ್ದೇಶನದಲ್ಲಿ. ಮತ್ತೆ ಕಿಡ್ನಾಪ್ ಅಂತ ಒಂದು ಸಿನಿಮಾ ಅಲ್ಲಿ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದೆ. ಅವಕಾಶ ನನಗೆ ಸಿಕ್ಕಿತ್ತು, ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಾನೇನು ಹೇಳಬೇಕಾಗಿಲ್ಲ. ಬಟ್ ಎಷ್ಟು ಇವತ್ತು ಒಂದು ಮೈಲಿಗಲ್ಲಾಗಿ ನಿಂತಿದೆ ಅಂತ ಹೇಳೋದು ನಾನು ಕನ್ನಡ ಚಿತ್ರರಂಗಕ್ಕೆ. ಉದಾಹರಣೆಗೆ ಮೊದಲು ಅವ್ರು ಮೇರು ಮುತ್ತಣ ಮಾಡಿದಾಗ ಅದೊಂದು ಮೈಲಿಗಲ್ಲಾಯ್ತು. ನಂತರ ಅವ್ರು ಮಾಡಿದಂತ ಗುರು ಶಿಷ್ಯ ಆಗ್ಬೋದು, ಇನ್ನೊಂದು ಸಿನಿಮಾ, ಎಷ್ಟು ಸಿನಿಮಾಗಳು, ವಿಷ್ಣುವರ್ಧನದಲ್ಲಿ ಎಷ್ಟು ಸಿನಿಮಾಗಳು ಇಟ್ಕೊಟ್ರು ಅವರು. ನಿರ್ದೇಶಕರಾಗಿ ಇಟ್ಕೊಟ್ರು, ನಿರ್ಮಾಪಕರಾಗಿ ಇಟ್ಕೊಟ್ರು. ಇತ್ತೀಚೆಗೆ ನಮ್ಮ ಆಪ್ತ ಮಿತ್ರ ಆಗ್ಬೋದು. ಎಲ್ಲದಕ್ಕೂ ಮೀರಿ ಅವ್ರು ಆ ಕಾಲದಲ್ಲೇ ಇವತ್ತೆಲ್ಲ ಏನ್ ನಾವು ಮಾತಾಡ್ತೀವಿ ಇಡೀ ಇಂಡಿಯಾ ಅಂತ, ಅವತ್ತೇ ಅವರು ಆಫ್ರಿಕಾದ ಚೀಲ ಅಂತ ಒಂದು ಸಿನಿಮಾನ 5 ಭಾಷೆಯಲ್ಲಿ ಆಫ್ರಿಕಾದಲ್ಲಿ ಶೂಟ್ ಮಾಡೋದು. ಹೊರದೇಶಕ್ಕೆ ಹೋಗೋದೇ ಕನಸಾಗಿದ್ದಂತ ಒಂದು ಕಾಲ ಅದು. ಅಂತ ಕಾಲದಲ್ಲಿ ಸಿಂಗಾಪುರ್ ಸಿನಿಮಾ ಮಾಡಿದ್ರು, ಆಫ್ರಿಕಾದ ಸಿನಿಮಾ ಮಾಡಿದ್ರು. ಅದನ್ನೆಲ್ಲ ನೋಡೇ ತಾನೆ ನಾವು ಕಲ್ತಿರೋದು ಇವತ್ತು. ಇದೆಲ್ಲ ಮಾಡೋಕ್ ಸಾಧ್ಯವಿದೆ ಅಂತ. ಅದು ಎಲ್ರಿಗೂ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಆ ತರದ ಒಂದು ಸಾಹಸ ಗುಣ ಇತ್ತು, ಒಂದು ಧೈರ್ಯ ಇತ್ತು. ಸಿನಿಮಾ ಅಂದ್ರೆ ಅಷ್ಟೊಂದು ಪ್ರೀತಿ ಇತ್ತು ಅವ್ರಿಗೆ. ಸಿನಿಮಾಗೆ ಏನೇ ಮಾಡ್ಬೇಕು ಅಂದ್ರು ಪಾಪ ಸಾಲ ಸೋಲ ಏನೇ ಮಾಡಿದ್ರು ಆ ಸಿನಿಮಾಗೆ ನ್ಯಾಯ ಒದಗಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಆ ಸಿನಿಮಾಗೆ ಮೋಸ ಮಾಡೋ ತರ ಎಲ್ಲೂ ನಡ್ಕೋತಾ ಇರ್ಲಿಲ್ಲ. ಆ ತರದ ಒಬ್ಬ ನಿರ್ದೇಶಕರು, ನಿರ್ಮಾಪಕರು ಅವರು. ನಿಜವಾಗ್ಲೂ ಇವತ್ತು ನನಗೆ ಒಂದು ರೀತಿಯಲ್ಲಿ ತೃಪ್ತಿ ಅನ್ಸುತ್ತೆ. 81 ವರ್ಷ ಸಂಪೂರ್ಣವಾದ ಜೀವನ ಬದುಕಿದ್ದಾರೆ. ಬಟ್ ಇತ್ತೀಚೆಗೆ ಒಂದು 6 ತಿಂಗಳಿಂದ ಭೇಟಿ ಆದಾಗಲೂ ಸಹ ಅದೇ ಲವಲವಿಕೆಯಿಂದ ನಗನಗ್ತಾನೆ ಮಾತಾಡ್ತಾ ಇದ್ರು ಅವರು. ಅಷ್ಟೇ ಲವಲವಿಕೆಯಿಂದ ಆ ನಗು ಮುಖದಲ್ಲೇ ಇವತ್ತು ಭಗವಂತ ಅವ್ರನ್ನ ಕರ್ಕೊಂಡಿದ್ದಾನೆ. ತುಂಬಾ ನೋವು ಕೊಡದೆ. ಅದು ಒಂದು ಸಮಾಧಾನದ ವಿಷಯ ಅಂತ ಹೇಳಬೇಕು ನಾವು. ಈ ತರದ ವ್ಯಕ್ತಿತ್ವಗಳು ಯಾವಾಗಲೋ 50 ವರ್ಷಕ್ಕೋ 100 ವರ್ಷಕ್ಕೋ ಒಂದೊಂದು ಹುಟ್ಟುತ್ತವೆ. ಪ್ರತಿದಿನ ಹುಟ್ಟೋದಕ್ಕೆ ಸಾಧ್ಯವಿಲ್ಲ, ಪ್ರತಿ ವರ್ಷ ಬರೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದಿಗ್ಗಜರು. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಒಂದು ಮೈಲಿಗಲ್ಲಾಗೆ ನಿಂತಿದೆ. ಅವೆಲ್ಲರೂ ನಮ್ಮ ನೆನಪಲ್ಲಿ ಸದಾ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸರ್, ಒಂದು ಈಗ ಸಾಧನೆಯ ಬಗ್ಗೆ ತಾವು ಮಾತನಾಡಿದ್ರೆ, ಅದನ್ನು ಮೆಲುಕು ಹಾಕಿದ್ರಿ. ವ್ಯಕ್ತಿತ್ವವೂ ಕೂಡ ಬಹಳ ಮುಖ್ಯ ಸಾಧನೆಯ ಜೊತೆಗೆ. ದ್ವಾರಕೀಶ್ ಅವರ ವ್ಯಕ್ತಿತ್ವ ಹೆಂಗಿತ್ತು ಸರ್? ನನಗೆ ಬೇಸಿಕ್ ಆಗಿ ಅನ್ಸೋದು ಏನಂತ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿತ್ವನ ಗುರುತಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆದಂತಕ್ಕಂಥ ವಾತಾವರಣ, ಅವ್ರು ಬಂದಿರತಕ್ಕಂಥ ಮನೆಯ ಸಂಸ್ಕೃತಿ, ಅವ್ರ ಎಜುಕೇಶನ್ ಎಲ್ಲ ಕೌಂಟ್ ಆಗುತ್ತೆ. ಎಲ್ಲದರಲ್ಲೂ ಅವ್ರು ಒಳ್ಳೆ ವಾತಾವರಣದಿಂದ ಬಂದಿದ್ರು. ಅವರು ಹುಣಸೂರಲ್ಲಿ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತುಂಬಾ ಎಲ್ಲ ಎಜುಕೇಟೆಡ್ ಪೀಪಲ್ ಇದ್ದಂತ ಬ್ಯಾಕ್ ಗ್ರೌಂಡ್, ಒಳ್ಳೆ ಸಂಸ್ಕೃತಿಯಲ್ಲಿ ಬಂದಿದ್ರು. ಅವರು ಒಬ್ಬ ಇಂಜಿನಿಯರ್ ಆಗಿದ್ರು. ಆ ಎಜುಕೇಶನ್ ಇತ್ತು ಅವ್ರಿಗೆ. ಆದ್ರಿಂದ ಆ ಒಳ್ಳೆ ವ್ಯಕ್ತಿತ್ವ ಅವರಲ್ಲಿ ಇತ್ತು. ನಾನು ಆಗ್ಲೇ ಹೇಳದ್ನಲ್ಲ, ಎಲ್ಲೇ ಇರ್ಲಿ ಎಲ್ಲೇ ಸಿಗ್ಲಿ, ನಾವು ಇತ್ತೀಚೆಗೆ ಯಾವ್ದೊಂದು ಅವಾರ್ಡ್ ಫಂಕ್ಷನ್ ಸಿಕ್ಕಿದೆ. ನಾನು ಆಕ್ಚುಲಿ ಅವರು ಕೂತಿದ್ರು, ನಾನು ಹೋಗಿ ನಮಸ್ಕಾರ ಸರ್ ಅಂದೆ. ತಪ್ಪಂತ ದೇರಾಜ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಿ, ಬಹಳ ದಿವಸ ಆಯ್ತು ನೋಡಿ. ಇಷ್ಟು ಲವಲವಿಕೆಯಿಂದ ಮಾತಾಡೋರು. ಆ ಚೈತನ್ಯ ಅವರಲ್ಲಿ ಸದಾ ಇತ್ತು ಅವರಲ್ಲಿ. ಆ ತರದೊಂದು ವ್ಯಕ್ತಿತ್ವ ಅವರು. ಅಂಡ್ ಸಿನಿಮಾ 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 ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರು ಸಂಪಾದನೆ ಮಾಡಿದ್ದು ಸಿನಿಮಾಗೆ ಹಾಕಿದ್ರು, ಸಿನಿಮಾ ಅಲ್ಲೇ ಕಳ್ಕೊಂಡ್ರು, ಆದ್ರೂ ಸಿನಿಮಾ ಮಾಡಿದ್ರು, ಸಿನಿಮಾ ಅಲ್ಲೇ ಬದುಕು. ಸಿನಿಮಾ ಬಿಟ್ಟು ಅವ್ರ ಕೈಲಿ ಕೂರಕ್ ಆಗ್ತಿರ್ಲಿಲ್ಲ. ಈ ಇತ್ತೀಚೆಗೆ ಏನೊಂದು 10 ವರ್ಷದಿಂದ ಅವ್ರ ಮಗನಿಗೆ ಇನ್ಚಾರ್ಜ್ ಕೊಟ್ಟು ವಯಸ್ಸಾದ ಕಾಲದಲ್ಲಿ ಅವ್ರ ಮನೇಲಿ ಕೂತಿಯಾರ ಹೊರತು, ಅವರು ಹೆಲ್ತಿಯಾಗಿ ಓಡಾಡ್ತಾ ಇದ್ದ ಕಾಲದಲ್ಲಿ ಒಂದು ದಿನ ಅವ್ರು ಸಿನಿಮಾನ ಮರೆತು ಕೂತಿಲ್ಲ ಅಂತ ಅನ್ಸುತ್ತೆ ನಂಗೆ.
ಸರ್ ನಾನು ಇನ್ನೊಂದಿಷ್ಟು ಜನ ಗಣ್ಯರ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನಾವು ಕೊನೆಯದಾಗಿ ಭೇಟಿ ಆದಾಗಲೂ ಸಿನಿಮಾದ ಬಗ್ಗೆನೇ ಮಾತನಾಡ್ತಾ ಇದ್ರು ಅಂತ. ನೀವು 6 ತಿಂಗಳ ಹಿಂದೆ ಭೇಟಿ ಆದ್ರಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ಏನಾಗಿತ್ತು ಸರ್ ಮಾತುಕತೆ ನಿಮ್ಮಿಬ್ಬರ ಮಧ್ಯೆ? ಸರ್ ಹೀಗೆ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ರಿ, ತೆಲುಗು ಮಾಡ್ತಾ ಇದ್ದೀರಾ, ತಮಿಳು ಮಾಡ್ತಾ ಇದ್ದೀರಾ, ಮೊದಲ ಮಾಡ್ತಾ ಇದ್ನಲ್ಲ ಅವೆಲ್ಲ ಕೇಳಿದ್ರು. ಸೊ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಅವ್ರೆಲ್ಲ ಇನ್ಫಾರ್ಮೇಶನ್ ಆ ಥರದೊಂದು ಸಿನಿಮಾ ಮಾಡ್ಬೇಕಾಗಿತ್ತು ರೀ, ಈ ಥರದೊಂದು ಸಿನಿಮಾ ಮಾಡ್ಬೇಕು, ಈ ಥರದ ಮಾತುಗಳನ್ನೇ ಹಾಡ್ತಾರೆ ಅವರು. ಸಿನಿಮಾ ಬಗ್ಗೆನೇ ಮಾತಾಡ್ತಾರೆ, ಸಿನಿಮಾ ಬಗ್ಗೆನೇ ಹೆಚ್ಚಿಗೆ ಮಾತಾಡ್ತಾರೆ. ಕೊನೆಗೆ ಒಂದು ಮಾತು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ರಿ, ಬಿ ಹ್ಯಾಪಿ ಅಂತ ಹೇಳಿ ಕಳಿಸ್ತಾರೆ. ಅದು ಅವ್ರ ವ್ಯಕ್ತಿತ್ವ ಆಗಿತ್ತು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್. ಎಸ್, ಅವ್ರ ವ್ಯಕ್ತಿತ್ವಕ್ಕೆ ಏನಂತ. ಎಸ್ ಸರ್, ಮಾತಾಡಿ, ಕ್ಷಮಿಸಿ ಸರ್, ಮಾತಾಡಿ. ನನ್ನ ಮಗ ಅವರು ಬ್ಯಾನರ್ ಅಲ್ಲಿ ಚೌಕ ಅಂತ ಒಂದು ಸಿನಿಮಾ ಮಾಡ್ದ. ದ್ವಾರಕೇಶ್ ಅವರ ಮಗ ಯೋಗಿ ಅವರು ನಮ್ಮ ಮನೆಗೆ ಬಂದು ಬೆಳಿಗ್ಗೆ ಪ್ರಜ್ವಲ್ ಜೊತೆ ಮಾತಾಡ್ಕೊಂಡು ಆ ಸಿನಿಮಾ ಕನ್ಫರ್ಮ್ ಮಾಡ್ಕೊಂಡು ಹೋದ್ರು. ಅವ್ರು ಕನ್ಫರ್ಮ್ ಮಾಡ್ಕೊಂಡು ಹೋದ ಕೂಡಲೇ 3 ಗಂಟೆ 3:30ಗೆ ನನಗೆ ದ್ವಾರಕೇಶ್ ಕಡೆಯಿಂದ ಒಂದು ಫೋನ್ ಬಂತು. ನಾನು ಏನ್ ದ್ವಾರಕೇಶ್ ಕಡೆಯಿಂದ ಫೋನ್ ಬರ್ತಾಯ ಅಂತ ನಾನು ನಮಸ್ಕಾರ ಸರ್, ಏನ್ ಸರ್ ಅಂತ ಹೇಳಿದ್ರೆ, ಏಯ್ ಬಹಳ ಖುಷಿ ಆಗ್ತಿದೆ ಕಣಯ್ಯ, ನಿನ್ನ ಮಗ ನಮ್ಮ ಬ್ಯಾನರ್ ಅಲ್ಲಿ ಕೆಲಸ ಮಾಡಕ್ ಒಪ್ಕೊಂಡಿದ್ದಾನೆ, ನೀನು ನನ್ನ ಬ್ಯಾನರ್ ಮಾಡಿದ್ಯಾ, ನಿನ್ ಮಗನೂ ಮಾಡ್ತೀಯಾ ಅಂತ. ನೋಡಿ ಇದಕ್ಕಿಂತ ವ್ಯಕ್ತಿತ್ವ ಏನ್ ಬೇಕು ಹೇಳಿ. ಅವ್ರು ಫೋನ್ ಮಾಡಿ ನಂಗೆ ಹೇಳೋ ಅವಶ್ಯಕತೆ ಏನಿತ್ತು. ಹೌದು, ಆ ಖುಷಿನ ವ್ಯಕ್ತಪಡಿಸ್ಕೊಂಡ್ರು ನೋಡಿ. ಅಂದ್ರೆ ಮನಸ್ಸಲ್ಲಿ ಯಾವ್ದು ಇಟ್ಕೊಳ್ಳಲ್ಲ, ಯಾವ ರೀತಿಯಲ್ಲೂ ಸಂಕೋಚ ಇಲ್ಲ, ಅದನ್ನ ಹಾಗೆ ವ್ಯಕ್ತಪಡಿಸ್ಕೊತಾರೆ ಅಂತ ಒಂದು ನಿರಾಳವಾದ ಒಂದು ವ್ಯಕ್ತಿತ್ವ ಅವ್ರದ್ದು.